ನಾನಿನ್ನೂ ಬದುಕಿದ್ದೀನಿ ವಿಶಾಖ. ವಿಶು, ನೀವು ನನ್ನ ಕೈನ ಹೀಗೆ ಇಟ್ಕೊಂಡಿರೋದನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಕೈಯನ್ನು ಹಿಡಿಯೋದಕ್ಕೂ ಪಾಪದ ಕೆಲಸ ಮಾಡಕ್ ಹೊರಟಿರೋ ಕೈಯನ್ನು ತಡೆಯೋದಕ್ಕೂ ವ್ಯತ್ಯಾಸ ಇದೆ ವಿಶಾಖ. ನನ್ನ ಕೊನೆ ಉಸಿರಿರೋವರೆಗೂ ರಾಧಿಕಾನೇ ನನ್ನ ಹೆಂಡತಿಯಾಗಿರ್ತಾಳೆ. ಹೌದಾ? ಓಕೆ ವಿಶು, ಈ ದೇಶದಲ್ಲಿ ಇನ್ನು ಕಾನೂನು ಕಾಯ್ದೆ ಜೀವಂತವಾಗೇ ಇದೆ. ಧರ್ಮಾಧಿಕಾರಿಗಳಿಗಂತೇನೋ ಸ್ಪೆಷಲ್ ಆಗಿ ಕಾನೂನೇನು ಹುಟ್ಟು ಹಾಕಿಲ್ಲ. ನಿಮ್ಮೆಲ್ಲರ ಟೊಳ್ಳು ಮಾತುಗಳಿಗಿಂತ ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ. ನಮಸ್ತೆ. ಶಾಂತನು ಬಾಪ. ಯಾಕೆಲ್ರು ಮಂಕಾಗಿದ್ದೀರಾ? ನಾನು ಬಂದಿದ್ದಕ್ಕ? ಚಚ್ಚೆ ಹಾಗೇನಿಲ್ಲಪ್ಪ, ಬಾ ಕೂತ್ಕೋ. ಇಲ್ಲ ಅಜ್ಜಿ, ಟೈಮ್ ಇಲ್ಲ. ನಾನಿಲ್ಲಿ ಬಂದ ಕಾರಣ ನಿಮ್ಗೆಲ್ಲ ಸಿಹಿ ಹಂಚೋಗೋಣ ಅಂತ ಬಂದೆ.
ಸಿಹಿನಾ? ಯಾಕೆ? ಓ, ಮದುವೆ ಏನಾದ್ರೂ ಫಿಕ್ಸ್ ಆಯ್ತಾ? ಮದ್ವೆನಾ? ನನಗೆ ತುಂಬಾನೇ ಜವಾಬ್ದಾರಿಗಳಿವೆ. ಅದನ್ನೆಲ್ಲ ಮುಗಿಸಿ ಮದ್ವೆ ಆಗೋಣ. ಹಾ, ನನ್ನ ಮದ್ವೆನ ನೀವು ಅಜ್ಜಿ ಮುಂದೆ ನಿಂತೇ ನಡೆಸ್ಕೊಡ್ಬೇಕು. ಸರಿನಾ ಅಜ್ಜಿ? ಖಂಡಿತ ಅಪ್ಪ. ಸಿಹಿ ಯಾಕೆ? ಮೊದಲು ಸಿಹಿ ತಿನ್ನಿ, ಆಮೇಲೆ ಹೇಳಿ. ಈಗ್ಲಾದ್ರೂ ಹೇಳಪ್ಪ, ಯಾಕೆ ಸಿಹಿ ಹಂಚಿದ್ದು ಅಂತ. ನಾನು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ. ಆ ಖುಷಿನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದೆ. ತುಂಬಾ ಸಂತೋಷನಪ್ಪ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಅಂದಹಾಗೆ ವಿಶು, ರಾಧಿಕಾ ಅವರು ಎಲ್ಲಿದ್ದಾರೆ? ವಿಶು ಆಚೆ ಹೋಗಿದ್ದಾನೆ. ರಾಧಿಕಾ ರೂಮಲ್ಲಿದ್ದಾಳೆ. ಒಂದ್ ನಿಮಿಷ ಇರಪ್ಪ, ಕರೀತೀನಿ. ಪರವಾಗಿಲ್ಲ ಬಿಡಿಮ್ಮ, ನಿಮ್ಗೆ ಯಾಕೆ ಸುಮ್ಮನೆ ಆಯಾಸ? ನಾನೇ ಕೊಟ್ಬಿಟ್ಟು ಬರ್ತೀನಿ. ಅಲ್ಲ, ಕಂಗ್ರ್ಯಾಚುಲೇಷನ್ ವಿಶಾಖ. ಧರ್ಮಶಾಲೆ ನೇಮ್ ಪ್ಲೇಟ್ ನಲ್ಲಿ ನಿಮ್ಮ ಹೆಸರನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಈ ಮನೆಯಲ್ಲಿ ನನ್ನ ಮೇಲೆ ಯಾರು ಡೌಟ್ ಪಡಲ್ಲ ಬಿಡಿ. ನಾನೊಂಥರ ಈ ಮನೆಗೆ ಮಗ ಇದ್ದಾಗೆ. ಏನೇ ಆಗ್ಲಿ, ಧರ್ಮಾಧಿಕಾರಿಗಳ ಹೆಸರಿನ ಜೊತೆ ನಿಮ್ಮ ಹೆಸರು ಹಾರಾಯಿಸ್ತಾ ಇತ್ತು. ಅದಕ್ಕೆಲ್ಲ ನೀವೇ ತಾನೇ ಕಾರಣ. ನಾನು ನಿಮಿತ್ತ ಮಾತ್ರ. ನಿಮಗೆ ಏನೇನು ಸೇರ್ಬೇಕೋ ಅದು ಸೇರ್ತಾ ಇದೆ. ನಾನು ನಿಮಗೆ ಸ್ವೀಟ್ ಕೊಡ್ಬೇಕು, ನೀವೇ ಕೊಡ್ತಾ ಇದ್ದೀರಲ್ಲ. ಥ್ಯಾಂಕ್ ಯು. ಸ್ವೀಟು ಯಾರು ಕೊಟ್ರೇನು? ನಮ್ಮ ಬಾಯಿ ಮತ್ತು ಜೀವನ ಎರಡೂ ಯಾವಾಗಲೂ ಸಿಹಿಯಾಗೇ ಇರಬೇಕು. ಬೇರೆಯವ್ರ ಬಾಯಿಗೆ ಕಹಿ ಹಾಕಿದ್ರೂ ಪರವಾಗಿಲ್ಲ, ನಮ್ಮ ಬಾಯಿಗೆ ಸ್ವೀಟ್ ಹಾಕೋತಾನೆ ಇರಬೇಕು. ಎನಿಹೌ, ನಿಮಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಸರಿ, ಮುಂದೇನು?
ಸದ್ಯದಲ್ಲೇ ಈ ಮನೆಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡೋಣ. ಶಾಕಿಂಗ್ ನ್ಯೂಸಾ? ಈ ಮನೆಗೆ ಶಾಕಿಂಗ್ ನ್ಯೂಸ್, ನಿಮಗೆ ಮಾತ್ರ ಗುಡ್ ನ್ಯೂಸ್. ಏನದು? ಶಾಕಿಂಗ್ ನ್ಯೂಸ್ ಯಾವಾಗಲೂ ಬ್ರೇಕಿಂಗ್ ನ್ಯೂಸ್ ತರ ಬ್ಲಾಸ್ಟ್ ಆದ್ರೇನೆ ಮಜಾ. ಸೊ ವೇಟ್ ಅಂಡ್ ವಾಚ್. ನೀವು ಇಲ್ಲಿ? ಯಾಕೆ ರಾಧಿಕಾ ಅವರೇ, ಬರಬಾರ್ದಾ? ಇಷ್ಟ ಇಲ್ಲ ಅಂದ್ರೆ ಹೇಳಿ, ಹೀಗೆ ಹೋಗ್ಬಿಡ್ತೀನಿ. ಹಾಗಲ್ಲ. ಹಾಗಾದ್ರೆ ತಗೊಳ್ಳಿ ಸ್ವೀಟ್. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಅಂದುಕೊಂಡ ಕೆಲಸಗಳೆಲ್ಲ ಒಂದೊಂದೇ ಆಗ್ತಾ ಇವೆ, ಅದೇ ಖುಷಿ. ಓ, ಏನು ಅಂತನಾ? ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದೀನಿ. ಇಂಥ ತುಂಬಿದ ಮನೆಗೆ ಬಂದು ಅಜ್ಜಿ ಅಮ್ಮನ ಹತ್ರ ಆಶೀರ್ವಾದ ತಗೊಂಡ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಬಂದೆ. ಅಜ್ಜಿ ಅಮ್ಮನ ಆಶೀರ್ವಾದ ಏನೋ ಸಿಕ್ತು, ಇನ್ನು ನೀವು ತಗೊಳ್ಳಿ ಸ್ವೀಟ್ ತಿನ್ನಿ. ಹಾಗೆ ವಿಷಿಗೂ ಕೊಟ್ಬಿಡಿ. ರಾಧಿಕಾ ಅವರೇ, ಏನೋ ತುಂಬಾ ಚಿಂತೆಲಿರೋ ಹಾಗಿದೆಯಲ್ಲ, ಏನಾದರೂ ಸಮಸ್ಯೆನಾ? ಇಲ್ಲ, ಹಾಗೇನೂ ಇಲ್ಲ. ಅರ್ಥ ಆಗುತ್ತೆ. ಪ್ರೀತಿ ಪಾತ್ರರು ನಮ್ಮಿಂದ ದೂರ ಇದ್ದಾಗ ಅವರ ನೆನಪುಗಳು ಹೇಗೆ ಕಾಡುತ್ತೆ ಅನ್ನೋದು ಅನುಭವ ನನಗೂ ಆಗಿದೆ. ಅಂದಾಗೆ ವಿಷಯಲ್ಲಿ ಅವರಿಲ್ಲ, ಹೊರಗಡೆ ಹೋಗಿದ್ದಾರೆ. ಒಳ್ಳೆದೇ ಆಯ್ತು. ಹೇಳಿ, ಯಾಕೆ ಬೇಜಾರಲ್ಲಿದ್ದೀರಾ? ನನ್ನಿಂದ ಏನಾದರೂ ಸಹಾಯ ಬೇಕಾ? ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ಶಾಂತನವ್ರೆ. ಹಾಗಲ್ಲ, ಅಪ್ಪ ಅಮ್ಮ ಬಂಧು ಬಳಗ ಯಾರತ್ರನೂ ಹೇಳ್ಕೊಳಕ್ ಆಗದಿರೋ ನೋವನ್ನ ಒಬ್ಬ ಫ್ರೆಂಡ್ ಹತ್ರ ಹೇಳ್ಕೋಬಹುದು, ಗೊತ್ತಾ? ಮನಸ್ಸಿನ ಎಲ್ಲ ನೋವುಗಳು ಸ್ನೇಹದ ಮೆಡಿಸಿನ್ ಕೊಟ್ರೆ ವಾಸಿಯಾಗತ್ತಂತೆ. ಶಾಂತನವ್ರೆ, ನನಗೆ ಅಪ್ಪ ಅಮ್ಮ ಬಂಧು ಬಳಗ ಸ್ನೇಹಿತ ಎಲ್ಲ ನನ್ನ ಗಂಡನೇ. ನನ್ನ ಮನ್ಸಲ್ಲಿ ಏನೇ ನೋವಿದ್ರು ನಾನು ಅವ್ರ ಹತ್ರನೇ ಹೇಳ್ಕೊಳ್ಳೋದು. ಅದ್ರಲ್ಲಿ ನನ್ಗೆ ಯಾವುದೇ ಸಂಕೋಚ ಇಲ್ಲ. ಗುಡ್, ಹಾಗೇನೇ ಇರಬೇಕು. ಮುಂದೆ ನನ್ನ ಸಹಾಯ ಬೇಕು ಅಂದ್ರೆ ಖಂಡಿತ ಕೇಳಿ. ಕ್ಷಮಿಸಿ, ನಿಮಗೋಸ್ಕರ.
ಅದಕ್ಕ ಅವನು ಯಾರು? ಇಲ್ಲಿಗೆ ಯಾಕೆ ಬಂದಿದ್ದ? ಅದು ಅವ್ರ ಫ್ರೆಂಡು ಹೊಸ ಕೆಲಸ ಶುರು ಮಾಡಿದಾರಂತೆ. ಅದಕ್ಕೆ ವಿಶ್ವ ಇಲ್ಲದೆ ಇದ್ದಾಗ ಯಾಕೆ ಇಲ್ಲಿಗೆ ಬರ್ಬೇಕಾಯ್ತು? ನಾನು ನೋಡ್ತಾ ಇದ್ದೀನಿ, ಅವನು ಇಲ್ಲಿಗೆ ಬರೋದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇದೆ ಅಂತ ಕಾಣಿಸ್ತಾ ಇದೆ. ಹೌದು, ನಮ್ಮ ವಿಶ್ವಗೆ ಈ ಥರ ಫ್ರೆಂಡ್ಸ್ ಯಾರೂ ಇಲ್ವಲ್ಲ? ಈ ಪರಿಚಯ ಎಷ್ಟು ದಿವಸದಿಂದ? ಅಮ್ಮ ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳೋದು ಸುಮ್ಮನೆ ನೆಪಕ್ಕಷ್ಟೇ. ನನಗನ್ಸುತ್ತೆ ಅವನು ನಿನ್ನ ನೋಡೋದಕ್ಕೆ ಬರ್ತಾನೆ ಅಂತ. ಅಲ್ಲ, ವಿಶ್ವ ಇಲ್ಲ ಆಮೇಲೆ ಬನ್ನಿ ಅಂತ ಹೇಳಿ ಕಳಿಸ್ಬೋದಾಗಿತ್ತಲ್ಲ. ಅವನ ಹತ್ರ ಮಾತಾಡುವಂತ ಅವಶ್ಯಕತೆ ನಿನಗೇನಿದೆ ಅಂತ? ಮುಂಚೆ ನಿಮ್ಮ ಅಕ್ಕನಿಂದ ಈ ಮನೆ ಮಾನ ಮರ್ಯಾದೆ ಹರಾಜಾಗ್ತಾ ಇತ್ತು. ಈಗ ನೀನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತಿದ್ಯಾ? ನೋಡ್ರಾಧಿಕಾ, ಈ ಮನೆ ಗೌರವಕ್ಕೆ ಧಕ್ಕೆ ಬಂದಿರೋದು, ಕಪ್ ಚುಕ್ಕೆ ಅಂಟ್ಕೊಂಡಿರೋದು, ಜನ ಬಾಯಿ ಬಂದಾಗ ಮಾತಾಡೋದು, ಇದೆಲ್ಲ ಬಂದಿರೋದು ನಿಮ್ಮ ಕುಟುಂಬದವರಿಂದ. ನೆನಪಿಟ್ಕೋ. ಈಗಾಗಲೇ ಹಾಳಾಗಿದೆ, ಇನ್ನೂ ಹಾಳು ಮಾಡೋದಕ್ಕೆ ನೋಡ್ಬೇಡಿ ನೀವು.